ನಮಸ್ಕಾರ ಕರ್ನಾಡು ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಒಂದು ಕ್ವಶನ್ ಇದೆ, ನಾನು ಏನು ಲಾಗ್ ಸ್ಟಾರ್ಟ್ ಮಾಡಿದೆ, ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಅಂತ. ಈ ವಿಡಿಯೋ ಕಂಪ್ಲೀಟ್ ಆಗಿ ಅದಕ್ಕಂತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲಾಗಿಂದ ಸ್ಟಾರ್ಟ್ ಮಾಡೋಣ ಇಲ್ಲ ವರ್ಕೌಟಿಂದ ಸ್ಟಾರ್ಟ್ ಮಾಡೋಣ? ಬನ್ನಿ ಇವಾಗ. ಈಗ ಬಿದ್ದರೆ ಲಾಗಿಂದ ಸ್ಟಾರ್ಟ್ ಮಾಡೋಣ, ಈಗ ಬಿದ್ದರೆ ವರ್ಕೌಟಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ. ಯಾವ್ದು ಬಿಡಿದ್ರು ಅದೇ ಫಸ್ಟ್ ಒಂದು ಪಾಯಿಂಟ್. ವರ್ಕೌಟಿಂದ ಸ್ಟಾರ್ಟ್ ಮಾಡೋಣ ಇವಾಗ. ನಾನೇನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನಾನು ಕ್ಯಾಬ್ ಓಡಿಸ್ತಿದ್ದೆ. ಸಿಕ್ಕಾಪಟ್ಟೆ ಬಾಡಿ ಪೇನ್ ಆಗೋದು, ಸಿಕ್ಕಾಪಟ್ಟೆ ಅಂದರೆ ಸಮ್ಟೈಮ್ಸ್ ಊಟ ಮಾಡೋಕ್ಕೂ ನಮ್ಗೆ ಟೈಮ್ ಸಿಗ್ತಾಯಿದ್ದಿಲ್ಲ. ಅದಕ್ಕೆ ತುಂಬ ಸಖತ್ ರಿಸ್ಕಿ ಆಗಿತ್ತು. ಆವಾಗ ನಾನು ಡಿ ಬಾಸ್ ಫ್ಯಾನ್ ಆಗಿದ್ದೆ. ಡಿ ಬಾಸ್ ಫ್ಯಾನ್ ರೀಸೆಂಟಾಗಿ ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಕೇಳಿ ನನಗೊಂದು ರಿಯಲೈಸ್ ಆಯಿತು, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನಾನು ಮಾಡೋ ಕೆಲಸದಲ್ಲಿ ಖುಷಿ ಇಲ್ಲ ಅಂದ್ಬಿಟ್ಟು ನಾನು ಆವಾಗ ಸ್ಟಾರ್ಟ್ ಮಾಡಿದೆ. ನಾನು ವರ್ಕೌಟ್ ಮಾಡಬೇಕು, ನನ್ನ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ನನ್ನ ಬಾಡಿ ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಡಿಸೈಡ್ ಆದೆ. ಇದು ವರ್ಕೌಟ್ದಾದರೆ ಏನು ನಾನು ಲಾಗ್ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ಪಾಯಿಂಟ್, ನನ್ನ ಇಂಟೆನ್ಷನ್ನೇ ಇದ್ದಿಲ್ಲ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ನನಗೆ ಮೊದಲಿನ ಮೆಮೊರಿ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಫಸ್ಟಿಂದ ಯಾವ ಥರ ಬಾಡಿ ಮಾಡ್ತೀನಿ ಅಂತ ಒಂದು ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನನ್ನ ಇಂಟೆನ್ಷನ್ ಲಾಗರ್ ಆಗಬೇಕು, ಯೂಟ್ಯೂಬರ್ ಆಗಬೇಕು ಅನ್ನೋದೆಲ್ಲ. ನಾನು ಚೆನ್ನಾಗಿ ಬಾಡಿ ಮಾಡಬೇಕು. ನಾನು ಜರ್ನಿ ಸ್ಟಾರ್ಟ್ ಆಗಿರುತ್ತಲ್ಲ, ಝೀರೋದಿಂದ ಹಿಡಿದು ಹೀರೋ ಆಗೋ ತನಕ ಜರ್ನಿನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅನ್ನೋ ಕನಸು ಇತ್ತು, ಒಂದು ಆಸೆ ಇತ್ತು. ಅದಕ್ಕೆ ಮಾತ್ರ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ. ಹೊರತು ಯಾವುದೇ ಲಾಗರ್ ಆಗಬೇಕು, ಯೂಟ್ಯೂಬರ್ ಆಗಬೇಕು ಅಂತ ನಾನು ಸ್ಟಾರ್ಟ್ ಮಾಡಲಿಲ್ಲ.